ಹರೇ ಕೃಷ್ಣ ಸ್ನೇಹಿತರೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ರಾಮ್ ರಾಮ ರಾಮ ಹರೇ ಹರೇ. ಸ್ನೇಹಿತರೆ ನಮಸ್ಕಾರ. ಇದೇನು ಹರೇ ಕೃಷ್ಣ ಮಂತ್ರ ಜಪ ಅಂತ ಕೇಳ್ತಾ ಇದ್ದೀರಾ? ಎಸ್ ಫ್ರೆಂಡ್ಸ್, ಇದೊಂದು ವಿಶೇಷವಾದ ವಿಡಿಯೋ. ಸ್ನೇಹಿತರೆ, ನಾನೀಗ ಇಸ್ಕಾನ್ ಮಂಗಳೂರು ಕಲಾಕುಂಚ ಅಲ್ಲಿಂದ ನಾವೀಗ ಪಂಚನ ಪದವಿಗೆ ಹೋಗ್ತಾ ಇದ್ದೇವೆ. ಯಾಕೆ ಗೊತ್ತಾ? ಇಲ್ಲಿ ಒಂದು ಮಂದಿರ ಆಗ್ತಾ ಇದೆ ಸ್ನೇಹಿತರೆ. ಯಾವ ಮಂದಿರ, ಏನು ಎತ್ತ ಎಲ್ಲ ಪದ ಹೇಳ್ತೇನೆ ಸ್ನೇಹಿತರೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆಂದ್ರೆ ಇದು ಒಂದು ನಿಜವಾಗ್ಲೂ ವಿಶೇಷವಾದ ಡಿವೈನ್ ಪ್ಲೇಸ್ ಅಂತ ಒಂದು ಪ್ಲೇಸ್ ಅಲ್ಲಿ ರಾಧಾ ಕೃಷ್ಣ ಮಂದಿರ ಆಗ್ತಾ ಇದೆ. ಇದು ಇಸ್ಕಾನ್ ಕಲಾಕುಂಜ ಮಂಗಳೂರು ಅಲ್ಲಿ ಅವರಿಂದ ಒಂದು ಬೃಹತ್ ಒಂದು ದೇವಸ್ಥಾನ ಮಂದಿರ ಆಗ್ತಾ ಇದೆ ಸ್ನೇಹಿತರೆ. ಇದು ಬೆಂಜನ ಪದವು. ಇಲ್ಲಿಗೆ ಬಂದಿದ್ದೀವಿ ನಾವೀಗ. ಸುಮಾರು ಮಂಗಳೂರಿಂದ ಒಂದು 25 ರಿಂದ 30 ಕಿಲೋಮೀಟರ್ ಅಷ್ಟು ದೂರ ಆಗತ್ತೆ. ಹೋಗ್ಲಿಕ್ಕೆ ನಿಜವಾಗ್ಲೂ ಸ್ವಲ್ಪ ಕಷ್ಟ ಅನಿಸಿದ್ರು ಹೋದ ಮೇಲೆ ಅಲ್ಲಿಯ ಒಂದು ವಾತಾವರಣವೇ ಬೇರೆ. ಇನ್ನು ಮಂದಿರ ಆಗ್ಲಿಲ್ಲ. ನಿಜವಾಗ್ಲೂ ಇದು ಒಂದೇ ಅಷ್ಟೇ ಅಲ್ಲ ಸ್ನೇಹಿತರೆ. ಇಲ್ಲಿ ಏನು ಗೊತ್ತಾ, ಇಲ್ಲಿ ಮಂಗಳೂರಿನಲ್ಲಿ ಆಲ್ಮೋಸ್ಟ್ ಆಲ್ ಸ್ಕೂಲ್ಗೆ ಅನ್ನ ಎಲ್ಲ ಹೋಗ್ತದಲ್ಲ, 10-15 ಸಾವಿರ ಮಕ್ಕಳಿಗೆ ಪ್ರತಿದಿನ ಅಕ್ಷಯ ಪಾತ್ರ ಫೌಂಡೇಶನ್ ಅನ್ನ ಪ್ರತಿದಿನ ಮಧ್ಯಾಹ್ನ ಊಟ ಹೋಗುತ್ತಲ್ಲ ಸ್ನೇಹಿತರೆ, ಅದು ಕೂಡ ಇಲ್ಲಿಂದನೇ ಸ್ನೇಹಿತರೆ. ಎಲ್ಲವನ್ನ ಹೇಳ್ತೀನಿ, ಹೇಗೆ ರೆಡಿ ಆಗ್ತಾ ಇದೆ. ಹಾಗೆ ಇವತ್ತಿನ ಬಹಳ ವಿಶೇಷ ಅಂತ ಹೇಳಿ, ಇವತ್ತು ಇಲ್ಲಿ ಭೂಮಿ ಪೂಜೆ ಆಗ್ತಿದೆ. ನಾವೀಗ ಇಲ್ಲಿ ಭೂಮಿ ಪೂಜೆಗೆ ಬಂದಿದ್ದೇವೆ. ಫಸ್ಟಿಗೆ ನಾನು ಆ ಒಂದು ವಿಡಿಯೋನ ತೋರಿಸ್ತೇನೆ. ಮತ್ತೆ ಇದೇ ವಿಡಿಯೋದಲ್ಲಿ ಅಕ್ಷಯ ಪಾತ್ರೆ ಅಂದ್ರೆ ಅನ್ನ ಆಗುತ್ತೆ ಅಲ್ಲ, ಅದು ಮಕ್ಕಳಿಗೆ. ಹಾಗೆ ಮಕ್ಕಳಿಗೆ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಈ ಇಸ್ಕಾನ್ ಟೆಂಪಲ್ ಅಲ್ಲೂ ಕೂಡ ಪ್ರತಿದಿನ ಮಧ್ಯಾಹ್ನ ಹೋಗ್ತದೆ. ಕೆಲವು ಹಾಸ್ಪಿಟಲ್ ಹತ್ರ ಊಟವನ್ನು ಕೂಡ ಕೊಡಲಾಗುತ್ತೆ. ಅದೆಲ್ಲವೂ ಈ ಒಂದು ಅಕ್ಷಯ ಪಾತ್ರೆ ಇಲ್ಲಿಂದ ರೆಡಿ ಆಗುತ್ತೆ. ಇದೆಲ್ಲವನ್ನ ಹೇಳ್ತೇನೆ ಸ್ನೇಹಿತರೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಒಂದು ಪೂಜೆಯಲ್ಲಿ ನೀವು ಕೂಡ ಭಾಗಿಯಾಗಿ ನಿಮಗೂ ಕೂಡ ಕೃಷ್ಣ ಪರಮಾತ್ಮ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಬನ್ನಿ. ನಾವು ಈಗ ಬಂಜನ ಪದವಿ, ಇದಕ್ಕೆ ಮಾರ್ನಿಂಗ್ ಒಂದು 9 ಗಂಟೆಗೆ ರೀಚ್ ಆಗಿದ್ದೀವಿ. ಹಾಗೆ ಇಲ್ಲಿ ಬೆಳಗಿನ ತಿಂಡಿ ಕೂಡ ರೆಡಿ ಆಗ್ತಾ ಇದೆ. ಇಲ್ಲಿ ಎಷ್ಟು ಹೈಜಿನಿಕ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇದೆಲ್ಲವನ್ನ ನಾನು ಮುಂದೆ ತೋರಿಸ್ತೀನಿ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಿ ಅದಕ್ಕೂ ಮೊದಲು ಇಲ್ಲಿ ಜಗನ್ನಾಥ ದೇವರನ್ನ ಇದೆ, ಇಲ್ಲಿ ಜಗನ್ನಾಥ ಮಂದಿರ ಅಂತಾನೆ ಹೇಳ್ಬೋದು. ಅಕ್ಷಯ ಪಾತ್ರ ಇದೆಯಲ್ಲ, ಹಾಗಾಗಿ ಕೃಷ್ಣ ಬಲರಾಮ ಹಾಗೂ ಸೌಭದ್ರ ನಾವು ಜಗನ್ನಾಥ ಮಂದಿರದಲ್ಲಿ ಅಲ್ಲಿ ಹೇಗೆ ಕಾಣ್ತೇವೆ ಅದೇ ತರ ಇಲ್ಲಿ ಒಂದು ಚಿಕ್ಕ ಮೂರ್ತಿಯನ್ನ ಕಾಣ್ತೇವೆ. ಸೊ ಹಾಗೆ 3 ಹೊತ್ತು ಕೂಡ ಇಲ್ಲಿ ಪೂಜೆ ಎಲ್ಲವೂ ನಡೆಯುತ್ತೆ ಸ್ನೇಹಿತರೆ ಇಲ್ಲಿ. ಸೊ ನಾವೀಗ ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಬ್ರೇಕ್ಫಾಸ್ಟ್ ಅಲ್ಲಿ ಎಲ್ಲವೂ ಇತ್ತು. ಚೆನ್ನಾಗಿ ನಾವು ಬೆಳಗಿನ ತಿಂಡಿ ತಿಂದ್ರು ಕೂಡ ಇಲ್ಲಿ ತಿಂದ್ವಿ. ಇಡ್ಲಿ, ಹಪ್ಪಳ, ಗಸಿ, ಚಟ್ನಿ, ಸ್ವೀಟ್ ಎಲ್ಲವೂ ಇತ್ತು. ಬಿಸಿಬೇಳೆ ಭಾತ್ ಕೂಡ ಇತ್ತು. ಹಾಗೆ ಇದೆಲ್ಲವನ್ನು ಮುಗಿಸಿ ಭೂಮಿ ಪೂಜೆಗೆ ನಾವು ಹೋಗ್ಬೇಕು. ಅಷ್ಟರೊಳಗೆ ನಾವು ದೂರದಿಂದ ಕಾಣ್ತೇವೆ. ಇಲ್ಲಿಂದ ಅಲ್ಲಿ ನೋಡುವ ಬನ್ನಿ ಒಮ್ಮೆ. ಸ್ನೇಹಿತರೆ, ಮಕ್ಕಳೆಲ್ಲ ನಾರ್ತ್ ಕಡೆಯವರು, ಮಣಿಪುರ ಕಡೆಯವರು. ಅವರಿಗೆ ಇಲ್ಲೇ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಇಲ್ಲಿಯ ಸಂಸ್ಕಾರವನ್ನ ಕಲಿಸಿ ಹಾಗೆ ಇಲ್ಲೇ ಒಂದು ಆಶ್ರಮದಲ್ಲಿ ಇರ್ತಾರೆ ಅವರು. ಸೊ ಭೂಮಿ ಪೂಜೆಯ ಹತ್ತತ್ರ ಹೋಗೋಣ. ನಾವು ಕೆಳಗಿದ್ದೇವೆ, ಸ್ವಲ್ಪ ದೂರದಲ್ಲಿದೆ, ಮೇಲಿನ ಗುಡ್ಡದಲ್ಲಿದೆ. ಸೊ ಬನ್ನಿ ನಾವು ಹೋಗೋಣ.
ತುಂಬಾ ವಿಶಾಲವಾದ ಜಾಗ ಸ್ನೇಹಿತರೆ, ಸುಮಾರು 3-4 ಎಕರೆ ಒಂದು ಪ್ರದೇಶದಲ್ಲಿ ಇದು ಇಲ್ಲಿಯ ಡಿವೋಟಿ ಒಬ್ಬರು ಫ್ರೀ ಆಗಿ ಕೊಟ್ಟಿರುವಂತ ಜಾಗ ಸ್ನೇಹಿತರೆ. ಬನ್ನಿ ನಾವು ಒಳಗೆ ಹೋಗೋಣ, ಪೂಜಾ ಕಾರ್ಯದಲ್ಲಿ ಭಾಗವಹಿಸೋಣ. ಎಲ್ಲವೂ ಶಾಸ್ತ್ರಬದ್ಧವಾಗಿ ನಡೀತಿರುವಂತಹ ಒಂದು ಕಾರ್ಯ ಇದು. ಯಾರೆಲ್ಲ ಒಂದು ದೇವಸ್ಥಾನ ಅಥವಾ ಮಂದಿರಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹಣವನ್ನು ಕೊಟ್ಟಿದ್ದಾರೆ ಅವರೆಲ್ಲ ಪೂಜಾ ಕಾರ್ಯದಲ್ಲಿ ತೊಡಗಿರ್ಬೇಕು. ತೊಡಗಿದ್ರು ಕೂಡ ಅಂದ್ರೆ ಇಷ್ಟು ಚೇರ್ಗಳನ್ನೆಲ್ಲ ಹಾಕಿದಾರಲ್ಲ, ಇಷ್ಟು ಜನರು ಕೂಡ ಒಂದು ಇಟ್ಟಿಗೆಯನ್ನ ಇಟ್ಟು ಅದು ಒಂದಷ್ಟು ಹೂವನ್ನ ಇಟ್ಟು ಅದನ್ನ ಪೂಜೆಯನ್ನ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆ ಒಂದು ಕಲ್ಲನ್ನ ಪೂಜೆ ಮಾಡಿ ಅಲ್ಲಿ ಇಡ್ಲಿಕ್ಕೆ ಉಂಟು. ನಾವೀಗ ಮುಂದೆ ಎಲ್ಲವೂ ಶಾಸ್ತ್ರೋಕ್ತವಾಗಿ ಮುಗ್ದಿದೆ ಸ್ನೇಹಿತರೆ. ಹೋಮ ಹವನಗಳು ಮುಗ್ದಿದೆ, ಗುದ್ದಲಿ ಪೂಜೆ ಹಾಗೆ ಇಟ್ಟಿಗೆ ಪೂಜೆ ನಂತರ ಇಲ್ಲಿ ಮೇನ್ ಇಲ್ಲಿ ಡಿವೋಟಿ ಇದು ಡೊನೇಷನ್ ಕೊಟ್ಟಿರೋರು ದಯಾನಂದ ಪೈ ಅಂತ, ಅವರು ಕೂಡ ಇಸ್ಕಾನ್ ಅಕ್ಷಯ ಪಾತ್ರದಲ್ಲಿ ಮೇನ್ ಆಗಿ ಕೈ ಜೋಡಿಸ್ತಾ ಇರುವಂತವರು. ಅಷ್ಟೇ ಅಲ್ಲ, ಹಲವಾರು ಜನ ಒಂದು ಮಂದಿರ ನಿರ್ಮಾಣಕ್ಕೆ ಕೈ ಜೋಡಿಸಿದ್ದಾರೆ ಇಲ್ಲಿ. ನಿಜವಾಗೂ ಇದು ಮೊದಲು ಬೆಂಚನ ಪದವು. ಬೆಂಚನ ಅಂತ ಹೇಳಿದ್ರೆ ತುಳುವಿನಲ್ಲಿ ಮೊಸರು ಅಂತ ಅರ್ಥವಂತೆ. ಈ ಒಂದು ಸ್ಥಳದಲ್ಲಿ ಏನಾದ್ರೂ ಮೊದಲಿಗೆ ಮೊಸರು ಕೊಡ್ತಿದ್ರ ಏನೋ ಗೊತ್ತಿಲ್ಲ, ಬಟ್ ಒಂದು ಸುಂದರವಾದ ರಾಧಾಕೃಷ್ಣ ಮಂದಿರ ಆಗ್ತಾ ಇರೋದಂತೂ ಅದ್ಭುತವಾದ ಸಂಗತಿ ಅಂತ ಹೇಳ್ಬೋದು. इंद्रपत्नी व्यापिनी ओम धम धर्मिणाभ्यां स्वाहा ओम धम धर्मिणाभ्यां स्वाहा ओम धम धर्मिणाभ्यां स्वाहा ओम धम धर्मिणाभ्यां स्वाहा. ವಿಶೇಷ ಅಂದ್ರೆ ಇಲ್ಲಿ ನಾವು ಅವರು ಕೊಟ್ಟಿರುವ ಇಟ್ಟಿಗೆಗೆ ಪೂಜೆ ಮಾಡಿ ಆ ಇಟ್ಟಿಗೆಯನ್ನ ಅಲ್ಲಿ ಆ ಫೌಂಡೇಶನ್ ಅಲ್ಲಿ ಇಡ್ಲಿಕ್ಕೆ ನಮಗೆ ಅವಕಾಶ ಉಂಟು. ಇಟ್ಟಿಗೆಯನ್ನ ಇಡ್ಲಿಕ್ಕೆ ಅವಕಾಶ ಸಿಗುತ್ತೆ. ವಾಲಂಟಿಯರ್ಸ್ ನಿಮ್ಮ ಹತ್ರ ಬಂದವಾಗ ಮಾತ್ರ ಎದ್ದು ನಮ್ಮ ಜೊತೆ ಸೇರ್ಕೊಳ್ಬೇಕು. ಆ ತನಕ ದೇವರ ಭಕ್ತಿಯಲ್ಲಿ ಮಗ್ನರಾಗಿ ನನ್ನ ಜೊತೆ ಸಹಕರಿಸಬೇಕು. ವಿಶೇಷ ಅಂದ್ರೆ ನನಗೂ ಕೂಡ ಕೃಷ್ಣ ಪರಮಾತ್ಮ ಒಂದು ಸಣ್ಣ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ ಅಂತ ತಿಳ್ಕೊಳ್ತೇನೆ. ನಾನು ಕೂಡ ಸೇವೆಯನ್ನ ಭಕ್ತಿಯಿಂದ ಮಾಡಿದೆ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ. ಈಗ ಅವರು ಈಗ ಫೌಂಡೇಶನ್ಗೆ ಪೂಜೆ ಮಾಡಿ, ಈಗ ನಾವು ಮಾಡಿರೋ ಪೂಜೆ ಮಾಡಿರೋ ಇಟ್ಟಿಗೆಯನ್ನ ಎಲ್ಲರ ಇಟ್ಟಿಗೆಯನ್ನ ಅಲ್ಲಿ ಇಡ್ತಾ ಇದ್ದಾರೆ ಅವರು. ಈಗ ನೋಡಿ, ನಾವು ದಯಾನಂದ್ ಪೈ ಅವರ ಮಿಸ್ಸಸ್ ಕೂಡ ಅಲ್ಲಿ ಇದ್ದಾರೆ, ನೀವು ನೋಡ್ತಾ ಇದ್ದೀರಲ್ಲ. ಸೊ ಅವರು ಕೂಡ ಒಂದು ದೊಡ್ಡ ಡೊನೇಟರ್ ಅಂತ ಹೇಳ್ಬೋದು. ಅವರು ಕ್ರೋರ್ಸ್ ಗಟ್ಲೆ ಕೊಟ್ಟಿದ್ದಾರೆ ಅವರು. ನಿಜವಾಗ್ಲೂ ಅವರಿಗೆ ಆ ಪರಮಾತ್ಮ ಒಳ್ಳೆಯದನ್ನ ಖಂಡಿತ ಮಾಡ್ತಾನೆ ಅಂತ ನಾನು ಭಾವಿಸ್ತೇನೆ. ನಿಜವಾಗ್ಲೂ ಇದೊಂದು ಬಹಳ ಒಂದು ಭಕ್ತಿಯ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಸ್ನೇಹಿತರೆ. ನಾ ಮಾಡಿರುವಂತ ನೋಡಿ, ಒಂದು ಕಲ್ಲು, ಇಟ್ಟಿಗೆ ಕಲ್ಲು ಕೂಡ ನಾವು ಅಲ್ಲಿ ಇಡ್ಲಿಕ್ಕೆ ಅವಕಾಶ ಉಂಟು. ಎಲ್ಲಿ ಸಿಗತ್ತೆ ಹೇಳಿ, ಯಾವ ದೇವಸ್ಥಾನದಲ್ಲಿ ಸಿಗುತ್ತೆ ಹೇಳಿ ಅಲ್ವಾ? ನನಗೆ ಆಕ್ಚುಲಿ ಕೆಳಗೆ ಹೋಗ್ಲಿಕ್ಕೂ ಕೂಡ ಮನಸ್ಸಿತ್ತು, ಬಟ್ ಅವರು ಅಲ್ಲಿ ಹತ್ತಿ ಬರುವಾಗ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ನಾವು ಇಲ್ಲಿಂದನೇ ಪೂಜೆ ಮಾಡಿ ಇಲ್ಲಿ ಹೂ ಹಾಕ್ತಾ ಇದ್ದೇನೆ ನೋಡಿ. ಖಂಡಿತ ನೀವು ಕೂಡ ಸ್ನೇಹಿತರೆ ಈ ಒಂದು ಸೇವಾ ಕಾರ್ಯದಲ್ಲಿ ಮುಂದಿನ ದಿನಗಳಲ್ಲಿ ಭಾಗಿ ಆಗ್ಬಹುದು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ, ಆಯ್ತಾ? ಕೃಷ್ಣನ ಭಕ್ತರು ಯಾರಿದ್ದಾರೋ ಅವರು ಪ್ರತಿಯೊಬ್ಬರು ಬನ್ನಿ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಿ ಅಂತ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೇನೆ.
ಇಷ್ಟೆಲ್ಲ ಪೂಜೆ ಹೋಮ ಹವನಗಳು ಮುಗಿದಾಗ ಸುಮಾರು 12 ಗಂಟೆ. ಸೊ ಪ್ರಭುಜಿಯವರ ಕೆಲವೊಂದಿಷ್ಟು ಮಾತುಗಳು ಅಂದ್ರೆ ಇಲ್ಲಿ ಈ ಒಂದು ಜಾಗವನ್ನು ಕೂಡ ಒಬ್ರಿಗೂ ಫ್ರೀ ಆಗಿ ಕೊಟ್ಟಿದ್ದಾರೆ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ. ಇದೇ ಒಂದು ಏರಿಯಾದವರು ಹಾಗೆ ಕೋಟಿಗಟ್ಟಲೆ ಕೊಟ್ಟಿದ್ದವರಿದ್ದಾರೆ. ಅವರಿಗೆ ಒಂದು ಪುರಸ್ಕಾರ ಎಲ್ಲವನ್ನ ಮಾಡಿದ ಮೇಲೆ ನಾವು ಈ ಜಾಗದಿಂದ ಸ್ವಲ್ಪ ಹೊರಗೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ಈ ಒಂದು ಜಾಗ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ. Dream to come true. With all of the full seva, I am sure the knowledge and bliss in the spiritual world. This is a purpose. It is not an ordinary purpose. ತುಂಬಾ ಹಸಿರು ತುಂಬಿದ ಗುಡ್ಡದ ಮೇಲೆ, ಒಂದು ಬೆಟ್ಟದ ಮೇಲೆ ಇರುವಂತಹ ಒಂದು ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಆಗತ್ತೆ ಸ್ನೇಹಿತರೆ. ಇಲ್ಲಿ ಇಷ್ಟೆಲ್ಲ ಮುಗಿದಾಗ ಸುಮಾರು 1.5 ಗಂಟೆ ನಮಗೆ ಊಟದ ಅರೇಂಜ್ಮೆಂಟ್ ಆಗಿತ್ತು. ಒಂದು ಸಾತ್ವಿಕವಾದ ಭೋಜನ ಆಗಿತ್ತು. ಹಾಗಾದ್ರೆ ಊಟದಲ್ಲಿ ಏನೆಲ್ಲ ಇತ್ತು ನೋಡೋ ಬನ್ನಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಇಸ್ಕಾನ್ ಕಲಾಕುಂಜ ಮಂಗಳೂರು. ಇಲ್ಲಿಂದ ಬೆಂಚಿನ ಪದವಿನಲ್ಲಿ ಆಗ್ತಾ ಇರುವಂತ ಒಂದು ಅದ್ಭುತ ದೇವಸ್ಥಾನದ ಭೂಮಿ ಪೂಜೆಯಲ್ಲಿ ನಾವು ಭಾಗವಹಿಸಿದ್ದೆ. ಆ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಸ್ನೇಹಿತರೆ, ನೀವು ಕೂಡ ಈ ಒಂದು ಪೂಜಾ ಕಾರ್ಯದಲ್ಲಿ ಇನ್ನೇನಾದ್ರು ಸೇವೆ ಮಾಡಬೇಕು ಅನಿಸಿದ್ರೆ ನೀವು ಕೂಡ ಬರ್ಬೋದು. ಸ್ನೇಹಿತರೆ, ನಾನು ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಅಕ್ಷಯ ಪಾತ್ರ ಬಗ್ಗೆ ವಿಡಿಯೋ ಹಾಕ್ತಾ ಇದ್ದೀನಿ. ಹೇಗೆ ಒಂದು 15,000 ಮಕ್ಕಳಿಗೆ ಊಟ ತಯಾರಾಗುತ್ತೆ ಅನ್ನೋದನ್ನ ತಿಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ. ಯಾಕಂದ್ರೆ ಅದರ ಬಗ್ಗೆ ಹೇಳಲಿಕ್ಕೆ ಇನ್ನು 8-10 ನಿಮಿಷ ಆಗತ್ತೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಹರೇ ಕೃಷ್ಣ. ನೀವು ಬನ್ನಿ ನಿಮ್ಮವರೊಂದಿಗೆ.